ರಾಧಾ ರಾಧಾ ಹೋ ಮಲ್ಗ್ಯಾರ ಅನಿಸ್ತೈತಿ. ಒಳಗೆ ಹೋಗ್ಲಾ ಬೇಡ ಬೇಡ ಬೇಡ, ಅವ್ರಿಗೆ ಎಚ್ಚರಿಲ್ಲ ಏನಿಲ್ಲ, ಒಳಗೆ ಹೋದಷ್ಟು ಸರಿ ಅನ್ಸಂಗಿಲ್ಲ. ರಾಧಾ ರಾಧಾ ಬಾಸ್ ತನಿಖೆ ಎಷ್ಟಂಗಾಗಿತ್ತಲ್ಲ, ಏನು ಕನಸು ಬಿತ್ತಾ ಏನು? ರಾಧಾ ಅಯ್ಯೋ, ನಿಜವಾಗ್ಲೂ ಬಂದಾರ. ಬನ್ನಿ ಬಾಸ್ ಒಳಗೆ. ತಿಲಕ್ ಅವ್ರು ಹೇಳಿದ್ರು ಏನೋ ಹುಷಾರಿಲ್ವಂತೆ. ಹೀಗೆ ಹೇಗಿದ್ದೀರಾ? ಹುಷಾರಿದ್ದೀರಾ? ಆಸ್ಪತ್ರೆಗೆ ಹೋಗಿ ಬಂದ್ರಾ? ಟ್ಯಾಬ್ಲೆಟ್ ತೊಗೊಂಡ್ರಾ? ಹ್ಞೂ ಬಾಸ್, ತೊಗೊಂಡೇನಿ. ಕೂತ್ಕೊರಿ, ಟೀ ಮಾಡ್ತಾ ಬರ್ತೇನೆ. ಅಯ್ಯೋ ಟೀ ಏನು ಬೇಡ. ಹೋ ಹೌದಲ್ವಾ, ನಾನು ನನ್ನ ಸ್ಥಾನ ಏನಂತಂದು ನೋಡಿ ಮಾತಾಡ್ಕೊಲ್ಲ. ನೀವು ನಮ್ಮಂಥ ಬಡವ್ರ ಮನೆಗೆಲ್ಲ ಯಾಕೆ ಟೀ ಕುಡಿತೀರಿ? ಬೇಡ ಬಿಡಿ, ನಾನು ಕೇಳಿದ್ದೆ ತಪ್ಪಾಯ್ತು. ರಾಧಾ, ಐ ಆಮ್ ರಿಯಲಿ ಸಾರಿ. ನಾನು ಆ ಥರ ಮಾತಾಡ್ಬೋದಾಗಿತ್ತು. ಬರೀ ಒಂದು ಪ್ರೆಸೆಂಟೇಷನ್ ಹಾಳಾಯ್ತು ಅನ್ನೋ ಒಂದೇ ಕಾರಣಕ್ಕೆ ಸಾರಿ. ಕೂತ್ಕೊಳ್ಳಿ ಬಾಸ್. ಇವಾಗ ಹೇಗಿದ್ದೀರಾ? ಆರಾಮಿದ್ದೀರಾ? ಅಲ್ಲ, ನಾನೇನೋ ಕೋಪದಲ್ಲಿ ವರ್ಕ್ ಮುಗಿಯೋವರೆಗೂ ಪ್ರೆಸೆಂಟೇಷನ್ ರೆಡಿ ಆಗೋವರೆಗೂ ಮನೆಗೆ ಹೋಗ್ಬಾರ್ದು ಅಂತ ನೀವು ಅದನ್ನ ಸೀರಿಯಸ್ ಆಗಿ ತೊಗೊಳ್ಳೋದ? ಇನ್ನೊಂದು ಸಲ ನೀವು ಕಾಲ್ ಮಾಡ್ಬೇಕು ತಾನೆ, ರಾತ್ರಿ ನೈಟ್ ವರ್ಕ್ ಎಲ್ಲ ಮಾಡಬೇಕಾದ್ರೆ. ಅಲ್ಲ, ನಾನು ಸಿಟ್ಟಲ್ಲಿ ಏನೋ ಹೇಳಿದೆ. ನೀವು ರಾತ್ರಿ ಎಲ್ಲ ಕೂತ್ಕೊಂಡು ವರ್ಕ್ ಮಾಡಿ ಈ ಥರ ಆರೋಗ್ಯ ಯಾಕೆ ಹಾಳು ಮಾಡ್ಕೋಬೇಕಾಗಿತ್ತು? ನೀವೇನೋ ಸಿಟ್ಟಲ್ಲಿ ಏನೋ ಹೇಳಿದೆ ಅಂತೀರಾ, ಆದರೆ ನೀವು ಹೇಳಿದ ಮಾತು ನೀವು ಒಂದು ಸರಿ ಹೇಳಿ ಸುಮ್ಮನಾಗ್ತೀರಾ. ಆದರೆ ಎದುರಿಗಿದ್ದವರು ಏನು ವೀಕ್ ಇದ್ದಾರೋ ಸ್ಟ್ರಾಂಗ್ ಇದ್ದಾರೋ ಅದನ್ನ ಕೇಳಿ ಅದು ತಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ಲ ಅಂತಲೂ ಯೋಚನೆ ಮಾಡೋಂಗಿಲ್ಲ. ನೀವು ಒಂದು ಹೇಳಿದ ಮಾತು ಅವ್ರಿಗೆ ದಿನ ಅಲ್ಲ, ಒಂದು ವಾರ, ಒಂದು ತಿಂಗಳು, ಎಷ್ಟು ವರ್ಷದ್ರಾಗ ಮನಸ್ಸಲ್ಲಿ ಆ ಮಾತು ರಿಪೀಟ್ ಆಗ್ತಿರುತ್ತೋ. ನಿಮಗೆ ಅಂದವ್ರಿಗೆ ಎಲ್ಲಿ ಗೊತ್ತಿರ್ತೈತಿ, ಹಂಚ್ಕೊಂಡ್ರೆ ನಾವಲ್ಲ, ನಮಗೆ ನೋವಾಗೋದು. ಅದಕ್ಕೆ ಸಾರಿ ಕೇಳಿದ್ರಾಯ್ತು, ನಿಮ್ಮನ್ನು ನೋಡಿದ್ರಾಯ್ತು ಅಂತ ಇಲ್ಲಿವರೆಗೂ ಬಂದೆ. ಸಾರಿ. ಪರವಾಗಿಲ್ಲ ಬಾಸ್, ನೀವು ಸಾರಿ ಕೇಳೋದಷ್ಟು ಸರಿ ಅನ್ಸಂಗಿಲ್ಲ. ಇರಿ, ನೀರಾದ್ರೂ ತಂದು ಕೊಡ್ತೀನಿ. ಪಾಪ ಭಾಳ ಬೇಜಾರಾಗಿರೋ ಅನಿಸುತ್ತೆ. ಇಲ್ಲಾಂದ್ರೆ ಇವರು ಇಷ್ಟು ಕೂಲಾಗಿ ಇಷ್ಟು ಒಂಥರ ಸಪ್ಪಗೆ ಮಾತಾಡ್ತಿದ್ದಿಲ್ಲ. ನಾನು ಆಫೀಸಿಗೆ ಬಂದಾಗಿಂದ ನೋಡ್ತಿದ್ದೀನಿ, ಫುಲ್ ಜೋರಾಗಿ ಜೋಶಾಗಿ ಎಷ್ಟು ಮಾತಾಡ್ತಿದ್ರು. ಭಾಳ ಬೇಜಾರಾಗಿದೆ ಅನಿಸ್ತೈತಿ. ಅದಲ್ಲದೆ ಹುಷಾರು ಬೇರೆ ಇಲ್ಲ. ತಗೊಳ್ಳಿ ಬಾಸ್. ಅಯ್ಯೋ, ನೀರೇನು ಬ್ಯಾಡಾಗಿತ್ತು. ಓ, ನೀರು ಕುಡಿಯೋಕ್ಕೆ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ, ನೀವು ಎಲ್ಲದಕ್ಕೆ ಯಾಕೆ ಆಗ್ತಿರ್ಕತ್ತಿದ್ರ? ನಾನು ಹಾಗೆ ಹೇಳಿಲ್ಲ. ನೀವು ಏನೇ ಹೇಳಿದ್ರು, ನೀವು ನಿನ್ನೆ ಆಫೀಸ್ನಲ್ಲಿ ಹೇಳಿದ ಮಾತೆ ನನ್ನ ಮನಸ್ಸಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇರ್ತೈತಿ. ನಾನು ಎಲ್ಲರ ಜೊತೆಗೆ ಮಾತಾಡ್ತಿದ್ನಲ್ಲ, ನನಗದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಎಲ್ಲರ ಜೊತೆಗೂ ಪರಿಚಯ ಇದ್ರೇನು ಬಿಟ್ಟರೇನು ನನ್ನ ಮನಸ್ಸಿನಲ್ಲಿ ಏನು ಇಟ್ಕೊಳ್ಳಲ್ಲ, ಬಾಯಿ ಬಿಟ್ಟು ಪಟ ಪಟ ಅಂತಂದು ಹೇಳ್ಬಿಡ್ತೇನೆ, ಅದೇ ರೂಢಿಯಾಗಿದೆ. ಆದರೆ ನಿಮ್ಮ ಜೊತೆಗೂ ಹಾಗೆ ಮಾತಾಡ್ಬಿಟ್ಟೆ, ಅದು ತಪ್ಪು ಅಂತ ಈಗ ಗೊತ್ತಾಗ್ತಿದೆ. ನಾನು ಮೊದಲೇ ಯೋಚನೆ ಮಾಡಬೇಕಾಗಿತ್ತು, ನೀವು ಬಾಸು, ನಾವು ಬರೀ ಎಂಪ್ಲಾಯಿ ಅಷ್ಟೇ. ಎಂಪ್ಲಾಯಿ ಬಾಸ್ ಜೊತೆಗೆ ಹೇಗೆ ಮಾತಾಡಬೇಕು ಅದೇ ಥರ ಮಾತಾಡಬೇಕಾಗಿತ್ತು. ನಾನೇ ಸ್ವಲ್ಪ ಜಾಸ್ತಿ ಓವರಾಗಿ ರಿಯಾಕ್ಟ್ ಮಾಡಿದೆ ಅನಿಸ್ತೈತಿ ಇಷ್ಟು ದಿನ. ನಿಮಗೆ ಗೊತ್ತಾಯ್ತಲ್ಲ, ನಾನು ಎಷ್ಟಲ್ಲಿರಬೇಕು ಅಷ್ಟಲ್ಲೇ ಇರ್ತೇನೆ. ನನ್ನ ಸ್ಥಾನ ಏನು ಅಂತ ತಿಳ್ಕೊಂಡೆ ನಾನು ವರ್ಕ್ ಮಾಡ್ತೀನಿ. ರಾಧಾ, ಸಾರಿ ಅಂತ ಹೇಳಿದ್ನಲ್ಲ. ಏನು ಮಾಡ್ತಿದ್ರು ಬಾಸ್? ಕೈ ಬಿಡಿ. ಸಾರಿ, ಅದು ನಾನು ಬೇಕು ಅಂತ ಇಟ್ಕೊಳ್ಳಲಿಲ್ಲ. ಸರಿ, ನೀವು ರೆಸ್ಟ್ ಮಾಡಿ, ನಾನು ಹೋಗಿರ್ತೇನೆ. ನಾಳೆ ಬನ್ನಿ, ಹುಷಾರಾದ್ರೆ ನಾಳೆ ಬನ್ನಿ, ಇಲ್ಲಾಂದರೆ ನಾಳೆ ಒಂದು ಲೀವ್ ತಗೊಂಡು ಫುಲ್ ಹುಷಾರಾದ್ಮೇಲೆ ಆಫೀಸಿಗೆ ಬನ್ನಿ. ಇಲ್ಲ, ನಾಳೆ ಬರ್ತೇನೆ ಆಫೀಸಿಗೆ. ಓಕೆ, ಹುಷಾರಾದ. ಓಕೆ ಬಾಸ್. ಇವಾಗ ಹೋದ್ರು. ಅಲ್ಲ, ಈ ಬಾಸ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಿನ್ನೆ ನೋಡಿದ್ರೆ ಎಷ್ಟು ಬೈದರು, ಬೇಜಾರಾಗ್ಬಿಡ್ತಾಳಲ್ಲ, ಬಂದ್ಬಿಡ್ತು. ಇದ್ರಿಗೆ ಬಂದರೆ ಮಾತಾಡ್ಸ್ಬಾರ್ದು ಅಂದ್ಕೊಂಡಿದ್ದೆ. ಅವಾಗ ನೋಡಿದ್ರೆ ಅಷ್ಟೆಲ್ಲ ಬೈದ್ರು, ಇವಾಗ ನೋಡಿದ್ರೆ ಎಷ್ಟು ಕೇರ್ ತೋರಿಸ್ತಾರ, ಎಷ್ಟು ಕಾಳಜಿ ಮಾಡ್ತಾರ. ಆದರೂ ಕೃಷ್ಣಗ ಒಳ್ಳೆ ಮನಸ್ಸೈತಿ. ನಿನ್ನಷ್ಟೆಲ್ಲ ಬೈದರು, ಬಾಸ್ ಅನ್ನೋದು ಯೋಚನೆ ಮಾಡಿದಂಗೆ ಪಾಪ ಇಲ್ಲಿವರೆಗೂ ನೋಡೋಕ್ಕೂ ಬಂದು ತಾವು ಮಾಡಿದ ತಪ್ಪಂದು ಗೊತ್ತಾಗಿ ಸಾರಿ ಕೇಳೋಗೆ ಒಳ್ಳೆಯವ್ರು ಅದಾರ. ನಾನು ಅನ್ಕೊಂಡಂಗೆ ಕೆಟ್ಟವರಲ್ಲ. ಅಯ್ಯೋ, ನಾನು ಯಾಕೆ ಬಾಸ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತೇನೆ? ಹಂಗೇನೋ ಯೋಚನೆ ಮಾಡಬಾರ್ದು. ಅವರು ಬಾಸ್ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ, ಅವ್ರನ್ನ ತಗೊಂಡು ನಾನೇನು ಮಾಡಬೇಕು? ನನಗೆ ಸ್ಯಾಲ್ರಿ ಕರೆಕ್ಟ್ ಮಂತ್ಲಿ ಕರೆಕ್ಟ್ ಕೊಡ್ತಾರಾ? ಅಷ್ಟೇ ಸಾಕು. ಅಲ್ಲ, ನಾನು ಈಗ ಆಫೀಸ್ಗೆ ಹೋಗಿ ಒಂದು ವಾರ ಆಗೋಕ್ಕೆ ಬಂತು. ನಾನು ಅಬ್ಸರ್ವ್ ಮಾಡಿರೋ ಥರ ಬಾಸು ಯಾರ ಹತ್ರನೂ ಅಂದ್ರೆ ಹುಡುಗಿ ಎಷ್ಟು ಜನ ಅದಾರ, ಯಾರ ಥರನೂ ಮಾತಾಡೋದು ನಾನು ಕೇಳೇ ಇಲ್ಲ. ಯಾರಾದರೂ ಗುಡ್ ಮಾರ್ನಿಂಗ್ ಆದರೆ ಗುಡ್ ಮಾರ್ನಿಂಗ್ ಅಷ್ಟೇ ಸುಮ್ಮನೆ. ಯಾಕೋ ನನ್ನ ಜೊತೆಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಬಾಸಿಗೇನಾದರೂ ನನ್ನ ಬ್ಯೂಟಿ ನೋಡಿ ನನ್ನ ಮೇಲೆ ಏನಾದರೂ ಲವ್ ಆಗಿರ್ಬೋದಾ? ನಾನು ನೋಡಿ ಎಂತ ಯೋಚನೆ ಮಾಡ್ತೀನಿ. ಅದು ಒಂಥರ ಏನಂತಾರ ಕಲ್ಲಿದ್ದಂಗೆ, ಎಲ್ಲರಿಗೂ ಬರೋ ಬೈಕೆ ಅಂತ ಅಡ್ಡಾಡ್ತಾರೋ ಅವ್ರಿಗೆ ಪ್ರೀತಿ ಗೀತಿ ಇದೆಲ್ಲ ಯಾವ ಲೆಕ್ಕ? ಹುಡುಗಿಯರನ್ನ ತಿಟ್ಟು ಮಾತಾಡ್ಸೋದಂಗಿಲ್ಲ. ನನ್ನ ಜೊತೆ ಮಾತಾಡ್ತಾರಂದ್ರೆ ಮೋಸ್ಟ್ಲಿ ರಂಗನಾಥ್ ಅಂಕಲ್ಲು ಭಾಳ ಗೊತ್ತಲ್ಲ, ಅದಕ್ಕಾಗಿ ನಾನು ಮಾತಾಡ್ತಿರ್ಬೋದು ಅಷ್ಟೇ. ಮತ್ತಿಲ್ಲಾಂದ್ರೆ ರಂಗನಾಥ್ ಅಂಕಲ್ ಯಾವಾಗಾದರೂ ಕೇಳಿದಾಗ ಮತ್ತಿದು ಮಾಡ್ತಾರೆ. ನಾನೇನಾದರೂ ಕಂಪ್ಲೇಂಟ್ಸ್ ಹೇಳ್ಬಾರ್ದಲ್ಲ ಇವ್ರ ಬಗ್ಗೆ, ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಾರ. ಅದಕ್ಕೆ ಅವ್ರ ಹೆಸರು ನೇಮು ಫೇಮು ಹಾಳಾಗ್ಬಾರ್ದಂದು ಹಾಗೆ ಮ್ಯಾನೇಜ್ ಮಾಡ್ತಾರೆ ಅಷ್ಟೇ. ನಾನು ನೋಡಿದ್ರೆ
ಹೌದಲ್ವಾ ಫ್ರೆಂಡ್ಸ್, ನಾನು ಹೇಳ್ತಿರೋದು ನಿಜ ಅಲ್ವಾ? ಆದರೂ ಏನೋ ಅಂದೆ, ಒಂದು ವಿಚಾರಕ್ಕೆ ಮಾತ್ರ ನಮ್ಮ ಬಾಸ್ನ ಮೆಚ್ಚಬೇಕು. ಅವ್ರದ್ದೇನಾದ್ರು ತಪ್ಪಿದ್ರೆ ಯಾರ ಹತ್ರನಾರಾಗಲಿ, ಅವ್ರಿಗಿನ್ನ ಕೆಳಗಿನ ಪೊಸಿಷನ್ ಇರಲಿ, ಯಾರಾದ್ರಾಗಲಿ, ಪ್ಯೂನಾರಾಗಲಿ, ಸೆಕ್ರೆಟರಿ ಆಗಲಿ, ಏನರಾಗಲಿ ಸಾರಿ ಕೇಳ್ತಾರೆ. ನಮ್ದೇನಾದ್ರು ತಪ್ಪಿದ್ರೆ ಮುಗೀತು, ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಅಷ್ಟೇ. ಆದರೂ ನಾನು ಬಾಟಲ್ ಮುಚ್ಚಳ ಕರೆಕ್ಟಾಗಿ ಹಾಕಿದ್ದೆ. ಅದು ನೋಡಿದ್ರೆ ಬಾಟ್ಲೆ ಸೋರ್ತಿದ್ದಿಲ್ಲ, ಏನಿಲ್ಲ. ನಾನು ಡೈಲಿ ಬ್ಯಾಗ್ನ ಇಟ್ಕೊಂಡು ಹೋಗ್ತೀನಿ. ಅದು ಹೆಂಗೆ ಚಲ್ಲಿ ನೀರಿದಾಯ್ತು. ಹೋಗಿ ಬಿಡಪ್ಪ, ನೀರು ಕುಡ್ತೀನಿ, ಮುಚ್ಚಳ ಲೂಸ್ ಆಗೈತೆ. ನಿಂಗೆ ಬೆಳಗ್ಗೆ ನಾನು ನೀರೇ ಕುಡ್ದಿಲ್ಲ. ಹೆಂಗ ನೋಡ್ತೀನಿ. ನಾಳೆ ಆಫೀಸ್ಗೆ ಹೋಗಿ ಅಕ್ಕಪಕ್ಕ ಟೇಬಲ್ನಾರು ಇದ್ರಲ್ಲ, ಯಾರಾದರೂ ಕುಡ್ದಿದ್ರೇನೋ ಅವ್ರನ್ನಾದರೂ ವಿಚಾರಿಸ್ಬೇಕಷ್ಟೆ. ಯಪ್ಪ, ಕರೆಂಟ್ ಒಂದು ತಗಲೆಲ್ಲ ತೆಗೆದು ಬಿಡ್ತಾನೆ. ಒಳಗೆ ಕುಂದ್ರಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಇಲ್ಲೇ ಸ್ವಲ್ಪ ಗಿಡದ ನೆಳ್ಳೈತಿ, ತಣ್ಣಗೈತಿ. ಇಲ್ಲೇ ಕರೆಂಟ್ ಬರೋರು ಇಲ್ಲೇ ಕುಂದ್ರ. ಅಲ್ಲ, ಮನೆ ಕೆಲಸ ಎಲ್ಲ ಯಾರು ಮಾಡ್ತಿರ್ಬೋದು? ನಾನಂತರ ಎಲ್ಲ ಮಾಡ್ತಿದ್ದೆ. ಸ್ವಲ್ಪ ಅತ್ತೆ ಕೊಡ್ತಿದ್ರು, ಮಾಡ್ತಿದ್ರು. ಈಗ ಒಲಿ ಮುನಿ ಮಾಡೋಕ್ಕಾದ್ರೂ ಬೇಕಲ್ಲ. ಏನೋ ಲಕ್ಷ್ಮಿ ಮಾಡ್ತಾಳ, ಆಕೆ ಏನು ಮಾಡೋಕ್ಕಚ್ಚಲ್ಲ ಸತಿ. ಎಲ್ಲ ನಮ್ಮ ಅತ್ತೆನ ಮಾಡ್ತಾಳೆ. ಏನು ಮಾಡ್ಬೇಕು? ಅವರು ಆಕೆ ನಿಮ್ಮ ಮನೆ ಕಳ್ಸ್ಕೊಂಡಿಲ್ಲ ಅಂದರೆ ಎಲ್ಲ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಹಿಂಗೆ ನಾನೇ ಒಬ್ಬರು ಬಿಟ್ಟು ಬರ್ತಿದ್ದೆ. ನಾನು ನಂದು ಇವ್ರದ್ದು ಮಾಡೋದಲ್ದ ಮತ್ತೆ ಆ ಸುಪ್ನಾತಿ ಸೇವೆ ಬೇರೆ ಮಾಡ್ಬೇಕೇನು. ಏನು ಮಾಡಕತ್ತಿ? ಯಾಕೆ ಇಲ್ಲಿ ಕುಂತ್ಬಿಟ್ಟಿಯಲ್ಲ, ಒಳಗೆ ಕುಂದ್ರೋದು ಬಿಟ್ಟು. ಯವ್ವ ಏನು ಮಾಡಲಿ, ನಿಮ್ಮ ಮನ್ಯಾಗ ಒಂದು ಕರೆಂಟ್ ಹೋದ್ರೆ ಒಂದು ಇದಿಲ್ಲ, ಏನಿಲ್ಲ. ಶೆಕೆ ಅಂದ್ರೆ ಶೆಕೆ, ಒಂದು ಈಟು ಕಾಣಂಗಿಲ್ಲ. ನಮ್ಮ ಮನ್ಯಾಗಾದ್ರೆ ಕರೆಂಟ್ ಹೋದ್ರು ಇದನ್ನ ಹಾಕ್ಸೇವಲ್ಲ, ಏನಂತಾರಪ್ಪ, ಹೇಳಕ್ಕೆ ಬರಲ್ಲ, ಇಂಗ್ಲೀಷಲ್ಲಿ ಏನೋ ಅಂತಾರೆ. ಏನೋ ಇದು ನೋಡೋ ಏನಂತಾರೆ, ಹೋಗ್ಬಿಡತ್ತೆ ಹಾಳಾಗದನ್ನ. ತಣ್ಣಗ ಕರೆಂಟ್ ಹೋದ್ರು ಹೋಗೈತಿಲ್ಲ, ಫ್ಯಾನ್ ತಿರುಗ್ತಾವೆ, ಎಲ್ಲ ಆನೆ ಇರ್ತದೆ. ಗೊತ್ತೇನು? ಅದನ್ನ ಹಾಕ್ಬರಂಗಿಲ್ಲ ಏನು ನೀವು? ಅದಕ್ಕೆ UPS ಅಂತಾರೆ. ನನಗೂ ಗೊತ್ತು. ನನಗೇನು ಗೊತ್ತಿಲ್ಲ ಅಂತ ಹೇಳಿ ಮಾಡಿದ್ದೆ. ನೀನು ಇಲ್ಲಿ ಬಂದು ಹೇಳಂತಂದು ಯಾರು ಹೇಳಿದೆ ನಿನಗೆ? ನನಗೆ ಗೊತ್ತು, ಹಂಗ ಏನೋ ನೆನಪಾರುತ್ತೆ ಅಷ್ಟೇ. ಅರ್ಧಂಬರ್ಧ ಗೊತ್ತಿದ್ದ ಹಿಂಗೆ ಇನ್ನು ಪೂರ್ತಿ ಜ್ಞಾನ ಇದ್ಬಿಟ್ಟಿದ್ರೆ ಮುಗಿತಿತ್ತು. ಹಿಡಿಯಾರ ಯಾರು, ತಡೆಯಾರು ಇವ್ರನ್ನ. ಕೆಲಸ ಎಲ್ಲ ಮುಗಿತೇನಾ? ಬಟ್ಟೆ ಒಂದು ಒಗಿಬೇಕತ್ತಿ. ಕರೆಂಟ್ ಹೋಯ್ತಲ್ಲ, ನೀರು ಹೋಗ್ಬಿಟ್ವು. ಬಟ್ಟೆ ಒಂದು ಒಗಿಯೋದ ನೋಡ್ರಿ, ಅರ್ಧಂಬರ್ಧ ಅದಾವು. ಮತ್ತು ನೀರು ಬರಕತ್ತಿಲ್ಲಲ್ಲ, ಮತ್ತೀಗ ಔಸ್ ನೀರು ತುಂಬ್ಕೊಂಡ್ಬಿಟ್ರೆ ಮತ್ತೆ ಬಳಸಕ್ಕಿಲ್ದಂಗೆ ಆಕತ್ತೆ. ಅದಕ್ಕೆ ನೀರು ಈಗ ಬರ್ತಾ ಅನಿಸ್ತೈತಿ. ಒಂದು ಅರ್ಧ ಗಂಟೆ, ಒಂದು ತಾಸಿಗೆ ಬರ್ತೈತೇನ. ಒಗ್ದಾಕಿದ್ರತ್ತ ನಂಗೆ ಎದ್ದು ಬಂದೆ. ಅಡುಗೆನೂ ಆಗೈತ್ರಲ್ಲ, ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಮಾಡಿ ಮತ್ತೆ ಬಟ್ಟೆ ಒಗ್ಗಕ್ಕೆ ಹೋಗಿದ್ದೆ. ಇಲ್ಲಾಂದ್ರೆ ಇವ್ರಿಗೆ ಚಿಕ್ಕಮ್ಮರಿಗೆ ಯಾವಾಗ ಹೊಟ್ಟೆ ಸಿಗುತ್ತೆ ಹೇಳಕ್ಕೆ ಬರಂಗಿಲ್ಲಲ್ರಿ. ಒಂದೊಂದ್ಸರಿ 12ವರೆಗೆ ಹೋಗ್ತಾರೆ, ಒಂದೊಂದ್ಸರಿ 3 ಗಂಟೆ ಆದ್ರೂ ಊಟಕ್ಕೆ ಬರಂಗಿಲ್ಲ. ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಬಿಟ್ಟೇನೆ. ಸರಿ ಈಗೇನು ಊಟಿಸ್ತಿಲ್ಲ. ತಣ್ಣಗ ಫ್ರಿಜ್ನಾಗ ತಣ್ಣಗೆ ನೀರಿದ್ವೇನ, ಹೋಗಿ ಒಂದು ಊಟ ಮಜ್ಜಿಗೆ ಯಾರ ಸರ್ಬತ್ತರ ಮಾಡ್ಕೊಂಬೋಗು. ಆಮೇಲೆ ಒಂದು ಅದು ಬೇಕಿದ್ರೆ. ಅಲ್ಲ, ಊಟ ಟೈಮ್ ಆಗಿತ್ತು, ಇವಾಗ ಮಜ್ಜಿಗೆ ಸರ್ಬತ್ತು ಹೋಗ್ತೀರಾ? ಅಲ್ಲ, 1:30-2 ಗಂಟೆಗೆ ಹಾಕೋನತಿ. ಅಕ್ಕಿ ಯಾವಾಗಾರ ಒಂತಾಳ, ಯಾವಾಗಾರ ಮಜ್ಜಿಗೆ ಸರ್ಬತ್ತು ಏನಾರ ಕುಡಿತಾಳ. ಅಕ್ಕಿ ಒಟ್ಟು ಏನು ಕೇಳ್ತಾಳ ಅದನ್ನ ಮಾಡ್ಕೊಳ್ಳೋದು ಕಲಿ. ಇವಾಗ ಕುಡಿತೀರ, ಅವಾಗ ಕುಡಿತೀರ, ಅವಾಗ ಉಂತೀರ, ಇವಾಗ ಉಂತೀರ, ನಿನ್ಗೆ ಎದಕ್ಕೆ ಬೇಕು ಅದೆಲ್ಲ? ಹೋಗಿ ಮಾಡ್ಕೊಂಬೋಗಿ ಹೋಗಿ. ನಿಮಗೂ ಬೇಕಿದ್ರೆ ಹೇಳ್ತಿ, ಮತ್ತು ಆಮೇಲೆ ಮಾಡ್ಕೊಂಡು ಬಂದಿದ್ದಾಗ ಆಮೇಲೆ ನನಗೂ ಬೇಕಿತ್ತು ಅನ್ಬೇಡ್ರಿ. ಕುಡಿತೀರಾ ನೀವು? ಬೇಡವ ನನಗೇನು. ಬೆಳಗ್ಗೆ ಒಂದ್ಸರಿ ಚಹಾ ಕುಡಿತೇನೆ, ಸಾಯಂಕಾಲ ಒಂದ್ಸರಿ ಕುಡಿತೇನೆ. ಮತ್ತು ನೋಡಿ ಸಕ್ಕರೆ ಗಿಕ್ಕರಿದು ಏನೂ ಕುಡಿಯಂಗಿಲ್ಲ ನಾನು. ಏನು ಬೇಡ ನನಗೆ. ನೋಡಿ, ಕೇಳಿದ್ರೆ ಕುಡಿಯಲ್ಲ ಅನ್ನೋದು, ಏನೋ ಕುಡಿಯಲ್ ಬಿಡು ಅಂತಂದು ಅವ್ರಿಗೆ ಇಷ್ಟ ಮಾಡ್ಕೊಂಬಂದ್ರೆ ನಾನು ಕುಡಿತಿದ್ದಲ್ಲ ಅನ್ನೋದು. ಬರೀ ಇಂಥವ ಆತು. ಏನು ತಮ್ಮಿನೂ ಬಂದಿಲ್ಲ ಏನ್ರಿ? ಇಲ್ಲ, ಇನ್ನೂ ಬಂದಿಲ್ಲ. ಅವನೆಲ್ಲಿ ಇಷ್ಟೊತ್ತಿಗೆ ಬರ್ತಾನೆ? 7 ಗಂಟೆ 7:30 ಹಿಂಗೆ ಬರ್ತಾನೆ ನೋಡು. ಹೌದೇನು? ಮೊನ್ನೆ ಏನಾರ ತರಲೇನಕ್ಕಂತ ಕೇಳಿ ನಾನು ಏನು ಬೇಡ ಅಂತಂದೆ. ಇವತ್ತು ಯಾಕೆ ಜಿಲೇಬಿ ತಿನ್ನಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಜಿಲೇಬಿ, ಆಮೇಲೆ ಇವು ಏನಂತಾರಲ್ಲ ಅವು ಚಂಪಕಲ್ಲಿ ಏನು ಸ್ವೀಟ್ ಬರ್ತಾವೆ ನೋಡು, ಅವಂತೂ ಭಾಳ ಇಷ್ಟ ನನಗೆ. ನಮ್ಮ ಊರಾಗಿದ್ದಾಗ ಅಲ್ಲಿ ಪ್ಯಾಟಿಗರಕ ಹೋದ್ರೆ ಇವ್ರಂತೂ ಒಂದು ಬಾಕ್ಸ್ ತಂದುಬಿಡೋದು. ಅದಕ್ಕೆ ಅದನ್ನ ಥರ ಕೇಳೀನಿ. ಆಮೇಲೆ ಇನ್ನೊಂದು 2-3 ಥರ ಯಾವ ಸ್ವೀಟ್, ಆಮೇಲೆ ಐಸ್ ಕೇಕ್ ಮಸ್ತ್ ಇರ್ತೈತಿ, ಚಾಕ್ಲೇಟ್ ಕೇಕು, ಅದು ಏನೋ ಥರ ಕೇಳೀನಿ. ಏನು ತರ್ತಾನೋ ನೆನಪಾರ ಹಂಗೆ ಬರ್ತಾನೋ ಗೊತ್ತಿಲ್ಲ. ಹೇಳಿಯಲ್ಲ ತರ್ತಾನಂತವ. ಆದರೂ ಏನೋ ಅನ್ನಬೇ, ನಿನ್ನ ಸಸಿ ಅವಾಗ ಸ್ವಲ್ಪ ಎಲ್ಲದಕ್ಕೂ ಸುಮ್ಮನೆ ಇರ್ತಿದ್ಲು. ಈಗ ಹಂಗೆ ಸುಮ್ಮನೆ ಇರಂಗಿಲ್ಲಲ್ಲ. ಒಟ್ಟು ಏನಾದರೂ ಒಟ್ಟು ಅಂದ್ರೆ ಬೈದಂಗೆ ಆಗಿರ್ಬಾರ್ದು. ಮಿಲ್ಕಾಸ್ ಸಮಾಧಾನದಿಂದ ಉತ್ತರ ಕೊಟ್ಬಿಡ್ತಾಳಲ್ಲ. ಹೌದಾ? ನನಗೆ ನಂಗೆ ಅನ್ಸಂಗಿಲ್ಲವ. ನಿನಗೆಲ್ಲ ಗೊತ್ತಾಕತಿ. ನಾನು ಬಂದನಲ್ಲ ಈ ಪಟ್ಟು ನನಗೆಲ್ಲ ಹೇಳ್ಕೊಟ್ಟೆ ಹೋಗಂತೇಳಿ, ಸೊಸೆನ ಹೆಂಗೆ ಇಟ್ಕೋಬೇಕು, ಹೆಂಗೆ ಇದನ್ನೆಲ್ಲ ಅಂತಂದು. ಈಗೀಗ ನೆಟ್ಟಿಗೆ ಅವ್ರ ಅತ್ತೆನ ಹೆಂಗೆ ನೋಡ್ಕೋಬೇಕು, ಮೈದನರ ಹೆಂಗೆ ನೋಡ್ಕೋಬೇಕು, ನಾದಿನಿನ ಹೆಂಗೆ ನೋಡ್ಕೋಬೇಕು, ಬಂದಿರೋ ತಂಗಿನ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬಂದು ನಮ್ಮ ಅತ್ತಿಗೆ ಹಂಗೆ ನೋಡ್ಬೇಕು ಅಂದ್ರೆ ಅಂತ. ಸರಿ, ಏನೋ ನಮ್ಮ ಅತ್ತೆ ಮಗಳ ಥರ ನಿಂತ್ಕೊಂಡು ಏನಾರ ಮಾತಾಡಲಿ, ಪ್ಲೀಸ್ ಮಾತಾಡೇ ಬಿಡ್ತಾನೆ. ಸುಮ್ಮನೆ ಇದ್ದಂಗಲ್ಲ ಹಂಗೆ ಇವರು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.